ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಶೇಷ ವಿಷಯ ಮೇಷರಾಶಿ 2026 ಭವಿಷ್ಯ. ಮತ್ತೆ ಹೇಳ್ತೇನೆ, 2026 ಮೇಷರಾಶಿಗೆ ಹೇಗಿರುತ್ತೆ. ಹೊಸ ವರ್ಷ ಬರ್ತಾ ಇದೆ, ಎಲ್ಲರಿಗೂ ಒಂದು ಕುತೂಹಲ, ಆಸಕ್ತಿ, ಮುಂದಿನ ವರ್ಷ ನಮ್ಮ ರಾಶಿಗೆ ಹೇಗಿದೆ, ನಮಗೆ ಹೇಗಿದೆ ಅಂತ. ಯಾರ್ಯಾರು ಮೇಷರಾಶಿ ಇದ್ದೀರೋ ಎಲ್ಲರೂ ಇದನ್ನ ನೋಡ್ಕೊಳ್ಳಿ. ಯಾರ ಮನೆಯಲ್ಲಿ ಮೇಷರಾಶಿಯವರು ಇದ್ದಾರೋ ಅವ್ರಿಗೆ ನೀವು ದಯವಿಟ್ಟು ಫಾರ್ವರ್ಡ್ ಮಾಡಿ. ನೋಡಿ, ಮೇಷರಾಶಿಗೆ ಗುರುಬಲ ಎಷ್ಟಿದೆ ಅಂತ ತಿಳಿಸ್ತೇನೆ. ನೋಡಿ, ಅತಿ ದೊಡ್ಡ ಗ್ರಹಗಳು ಗುರುಗ್ರಹ ಮತ್ತು ಶನಿಗ್ರಹ. ಈ ಎರಡರ ಆಧಾರದ ಮೇಲೆ ಈ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲು ಗುರುಗ್ರಹ ತಿಳಿಸ್ಬಿಡ್ತೇನೆ. ನೋಡಿ, ಮೇಷರಾಶಿಗೆ 2026 ಜೂನ್ ವರೆಗೆ, ಈಗೇನ್ ನಾನು ಪ್ರಿಡಿಕ್ಷನ್ ಕೊಡ್ತಾ ಇದ್ದೇನೆ ಜೂನ್ ವರೆಗೆ ಮಾತ್ರ ಕೊಡ್ತೇನೆ. ಕಾರಣ, ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಜೂನ್ ನಲ್ಲಿ ಪ್ರವೇಶ ಆಗ್ತದೆ. ಆದ್ದರಿಂದ ಇದು 2026 ಜೂನ್ ವರೆಗೆ ಅನ್ವಯಿಸ್ತದೆ ಮೇಷರಾಶಿಯವರಿಗೆ. ನೋಡಿ, ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿ ಅಂದ್ರೆ ಮೇಷರಾಶಿಯಿಂದ 3ನೇ ಮನೆಯಲ್ಲಿ ಅಂದ್ರೆ ಮಿಥುನ ರಾಶಿಯಲ್ಲಿ ಗುರುಗ್ರಹ ಇದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಯಾರಿಗಾದ್ರೂ ಮದುವೆ ಆಗದೆ ಇದ್ರೆ ಈ ಟೈಮು ತುಂಬಾ ಪ್ರಶಸ್ತವಾದದ್ದು. ಮದುವೆ ಆಗ್ಲಿಕ್ಕೆ ತುಂಬಾ ಒಳ್ಳೆ ಸಮಯ. ಮದುವೆ ಫಿಕ್ಸ್ ಆಗ್ಬಿಡ್ಬೋದು, ಮದುವೆನೂ ಆಗ್ಬಿಡ್ಬೋದು. ಈ ರೀತಿ ಮದುವೆ ಆಗ್ಲಿಲ್ದವರಿಗೆ ಇದು ತುಂಬಾ ಒಳ್ಳೆಯ ಸಮಯ. ಹಾಗೆ ನೋಡಿ, ಮದುವೆ ಆಗಿದ್ದೀರಾ ಅಂದ್ರೆ ನಿಮ್ಮ ಬಾಳ ಸಂಗಾತಿಗಳಿಗೆ ಇದು ತುಂಬಾ ಒಳ್ಳೆಯ ಸಮಯ, ಅವ್ರಿಗೆ ತುಂಬಾ ಒಳ್ಳೇದಾಗ್ತದೆ. ಹಾಗೆಯೇ ನಿಮ್ಮ ತಂದೆಯಿಂದ ಏನಾದ್ರೂ ಆಸ್ತಿ ಬರ್ಬೇಕಪ್ಪ ಅಂದ್ರೆ ಬರುತ್ತೆ. ನಿಮ್ಮ ತಂದೆ ಇದ್ರೆ ಅವ್ರಿಗೂ ಕೂಡ ಒಳ್ಳೇದಾಗ್ತಾ ಇರುತ್ತೆ, ಅವರಿಗೂ ಒಳ್ಳೆಯ ಸಮಯ. ನಿಮ್ಮ ತಂದೆಯಿಂದ ಬರುವ ಆಸ್ತಿ ಬರುತ್ತೆ, ಪಿತ್ರಾರ್ಜಿತ ಆಸ್ತಿ, ತಂದೆ, ಅಜ್ಜ, ನಿಮ್ಮ ಪೂರ್ವಾರ್ಜಿತ ಆಸ್ತಿಗಳು ಬರುವ ಸಮಯ ಇದೆ. ಪೇಪರ್ಸ್ ರೆಡಿ ಆಗಿ ಬಿಡಬಹುದು, ಆ ರೀತಿ ಇದೆ. ಹಾಗೆಯೇ ಲಾಭಗಳು, ಒಂದ್ ರೀತಿ ಲಾಭಗಳು ಕೂಡ ಆಗ್ತವೆ ಗುರುಗ್ರಹದಿಂದ. ಇನ್ನು ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿದ್ರೆ ಅಂದ್ರೆ ಈ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು ತುಂಬಾ ಆಕ್ಟಿವ್ ಆಗಿರ್ತೀರಾ, ಆಕ್ಟಿವ್ ಆಗಿರೋ ಸಮಯ ಇದು. ತುಂಬಾ ಒಂದ್ ರೀತಿ ಖುಷಿ ಕೊಡ್ತಕ್ಕಂಥ ಸಮಯ, ತುಂಬಾ ಪಾಸಿಟಿವ್ನೆಸ್ಸು, ಒಂದ್ ರೀತಿ ಸಕ್ಸಸ್. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿಮಗೆ ಒಂದು ರೀತಿಯ ಸಕ್ಸಸ್ ಸಿಗುವ ಸಮಯ. ಒಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಒಂದ್ ರೀತಿ ಮೀಡಿಯಂ, ನಿಮಗಿಂತಲೂ ಹೆಚ್ಚಾಗಿ ನಿಮ್ಮ ಬಾಳ ಸಂಗಾತಿಗೆ ಚೆನ್ನಾಗಿದೆ, ನಿಮ್ಮ ತಂದೆಗೆ ಚೆನ್ನಾಗಿದೆ, ನಿಮ್ಮ ಅಕ್ಕ ಅಣ್ಣ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಚೆನ್ನಾಗಿದೆ. ಇದನ್ನ ಮೀಡಿಯಂ ರ್ಯಾಂಕ್ ಕೊಡಬಹುದು ಗುರುಗ್ರಹವನ್ನ. ಮೇಷರಾಶಿಯವರಿಗೆ ಒಳ್ಳೇದಿದೆಯಾ? ಎಸ್, ಒಳ್ಳೇದಿದೆ. ನಿಮಗೆ ಮದುವೆ ಸೆಟ್ ಆಗುವ ಸಮಯ, ಮದುವೆಯಾಗುವ ಸಮಯ. ಗುರುಗ್ರಹ ಮಿಥುನ ರಾಶಿಯಲ್ಲಿದ್ದಾಗ ತನ್ನ 5ನೇ ದೃಷ್ಟಿಯನ್ನ 7ನೇ ಮನೆ ಮೇಲೆ ಹಾಕಿರ್ತಾನೆ. ಆದ್ದರಿಂದ ಮದುವೆ ಸೆಟ್ ಆಗೋ ಸಮಯ ಇದು. ಹಾಗೆಯೇ ನೋಡಿ, ಈಗ ಗುರುಗ್ರಹ ತಿಳಿಸಿದೆ ಎಲ್ಲಿವರೆಗೂ, ಇದು ಜೂನ್ ವರೆಗೆ. ಇನ್ನೇನಪ್ಪ ಅಂದ್ರೆ ಶನಿಗ್ರಹ ತಿಳಿಸ್ತೇನೆ. ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭವಾಗಿದೆ. ಮಾರ್ಚ್ 29, 2025 ಈ ಕಡೆಗೆ ಅಂದ್ರೆ ಸ್ವಲ್ಪ ವ್ಯಯ ಆಗೋ ಸಮಯ ಇದೆ. ಗುರುಬಲವೂ ಸ್ವಲ್ಪ ಕಡಿಮೆ ಇದೆ. ಯಾಕಂದ್ರೆ ಮಿಥುನ ರಾಶಿಯಲ್ಲಿ ಅಂದ್ರೆ 3ನೇ ಮನೆಯಲ್ಲಿ ಗುರು ಇದ್ದಾಗ ಸ್ವಲ್ಪ ಕಡಿಮೆ ಶಕ್ತಿ. ಯಾವಾಗ್ಲೂ ಕೇಂದ್ರದಲ್ಲಿ ಗುರು ಇದ್ದಾಗ ತುಂಬಾ ಶಕ್ತಿ ಕೊಡ್ತಾನೆ, ಆದ್ರೆ 3ನೇ ಮನೆಯಲ್ಲಿ ಇದ್ದಾನೆ, ಗುರುಬಲ ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಆದ್ದರಿಂದ ಗುರುಬಲವೂ ಕಡಿಮೆ, ಸಾಡೆ ಸಾತಿಯೂ ಆರಂಭವಾಗಿರೋದ್ರಿಂದ ಮೇಷರಾಶಿಯವರೇ, ನೀವು ಒಂದು ಕೆಲಸ ಮಾಡಿ. ಈ ಶನಿಗ್ರಹದಿಂದ ವ್ಯಯ ಆಗ್ತಾ ಇರುತ್ತೆ, ಸಾಡೆ ಸಾತಿ ಆರಂಭ ಆಗಿದೆ. ಯಾರ್ಯಾರು ಇದ್ದೀರೋ, ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೀರಾ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಒಳ್ಳೇದೇ ಆಗ್ತದೆ. ಯಾರು ಪಾಪ ಕರ್ಮಗಳನ್ನು ಮಾಡಿದ್ದೀರಾ ಅವ್ರಿಗೆ ತೊಂದರೆ ಆಗ್ತದೆ.
ನೋಡಿ, ಒಳ್ಳೇದು ಇನ್ನೂ ಹೆಚ್ಚಾಗ್ಬೇಕು, ತೊಂದರೆ ಕಡಿಮೆ ಆಗ್ಬೇಕು ಅನ್ನೋದಾದ್ರೆ ಶನಿಗ್ರಹಕ್ಕೆ ಅಂದ್ರೆ ಶನಿದೇವರಿಗೆ ದಯವಿಟ್ಟು ನೋಡಿ, ಆಂಜನೇಯ ಸ್ವಾಮಿ ಗುಡಿಗಾಗಿರ್ಬೋದು, ಅರ್ಚಕರಿಗೆ ಆಗಿರ್ಬೋದು, ಕಪ್ಪು ಎಳ್ಳು, ಕಪ್ಪು ವಸ್ತ್ರ ದಾನ ಮಾಡಿ. ಸಾಧ್ಯವಾದರೆ ಅನಾಥಾಶ್ರಮಗಳಲ್ಲಿ ಅಸಹಾಯಕರಿಗೆ ನೀವು ಒಳಿಯೋಗಯ ದಾನ ಮಾಡಿ. ಇದನ್ನು ಪದೇ ಪದೇ ಹೇಳಿದ್ದೇನೆ. 2026 ವರ್ಷ ನಿಮ್ಗೆ ಚೆನ್ನಾಗಿರ್ಬೇಕಂದ್ರೆ ನೋಡಿ, ನಿಮಗೆ ಗುರುಬಲ ಯಾವಾಗ ಬರುತ್ತೆ ಅಂದ್ರೆ ಜೂನ್ ನಿಂದ ಅದ್ಭುತವಾಗಿ ಗುರುಬಲ ಬರುತ್ತದೆ. ಅದ್ಭುತವಾಗಿ ಮೇಷರಾಶಿಯವರಿಗೆ ಗುರುಬಲ ಅದ್ಭುತವಾಗಿ ಜೂನ್ ಫಸ್ಟ್ ವೀಕ್ ಇಂದಾನೇ ಬರುತ್ತೆ. ಯಾರಾದ್ರೂ ಮನೆ ಕಟ್ಟೋರಿದ್ರೆ ಮನೆ ಕಟ್ಟಿಬಿಡಬಹುದು, ಅಥವಾ ಮನೆ ತಗೊಳ್ತೀರಾ ತಗೊಂಡ್ಬಿಡ್ಬಹುದು, ಅಥವಾ ಕಾರ್ ತಗೊಂತೀರಾ ತಗೊಂಡ್ಬಿಡ್ಬಹುದು. ಇದೆಲ್ಲ ಯೋಗ ತಂತಾನೆ ಒದಗಿ ಬರುತ್ತದೆ ಮೇಷರಾಶಿಯವರಿಗೆ ಜೂನ್ ಫಸ್ಟ್ ವೀಕ್ ಇಂದ. ಜೂನ್ ಫಸ್ಟ್ ವೀಕ್ ಬಂದಾಗ ನಾನು ಮತ್ತೊಮ್ಮೆ ಡಿಟೇಲ್ ಆಗಿ ಆ ವಿಡಿಯೋವನ್ನು ತಿಳಿಸ್ತೇನೆ. ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಮಾಡಿ. ಈಗ ಸದ್ಯ ನೀವು ಏನ್ ಕೇರ್ ತಗೋಬೇಕಂದ್ರೆ ಈ ಶನಿಗ್ರಹಕ್ಕೆ ಒಂದು ರೀತಿಯ ಶಾಂತಿ, ಕಪ್ಪು ಎಳ್ಳು ದಾನ, ಕಪ್ಪು ವಸ್ತ್ರದಾನದಿಂದ ನೀವು ಮಾಡಬೇಕಾಗುತ್ತದೆ. ನೋಡಿ, 2 ಗ್ರಹದಿಂದ ನಾನು ಪ್ರೆಡಿಕ್ಷನ್ ಮಾಡಿದ್ದೇನೆ, ಇನ್ನು 7 ಗ್ರಹದಿಂದ ನಾನು ಪ್ರೆಡಿಕ್ಷನ್ ಮಾಡಿಲ್ಲ. ಏನು ತೊಂದರೆ ಇಲ್ಲ, ಯಾಕೆಂದ್ರೆ ಅವು ಬೇಗ ಬೇಗ ಮೂವ್ ಆಗುತ್ತವೆ. ಗುರು ಆಲ್ಮೋಸ್ಟ್ 1 ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾನೆ. ಶನಿದೇವರು ಒಂದು ರಾಶಿಯಿಂದ ಒಂದು ರಾಶಿಗೆ ಸಂಚಾರ ಮಾಡ್ಲಿಕ್ಕೆ 2.5 ವರ್ಷ, ಹತ್ತತ್ರ 2.5 ವರ್ಷ ತೆಗೆದುಕೊಳ್ತಾನೆ. ನೋಡಿ, ಮೇಷರಾಶಿಯವರಿಗೆ ಗುರುಬಲ, ಗುರು ಕಟಕ ರಾಶಿಗೆ ಬಂದಾಗ ಆಗ್ತದೆ. ಅದು ಜೂನ್ ಫಸ್ಟ್ ವೀಕೇ ಆಗ್ತದೆ. ಗುರು ಕಟಕ ರಾಶಿಗೆ ಬರ್ತಾನೆ. ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರ್ತಾನೆ. ನೀವು ಅಂದ್ಕೊಂಡದಕ್ಕಿಂತ ಒಳ್ಳೆ ಮನೆ ಸಿಕ್ಬಿಡ್ಬಹುದು, ನೀವು ಅಂದ್ಕೊಂಡಕ್ಕಿಂತ ಒಳ್ಳೆ ಸೈಟ್ ಸಿಕ್ಬಿಡ್ಬಹುದು, ನೀವು ಅಂದ್ಕೊಂಡಕ್ಕಿಂತ ಒಳ್ಳೆ ಕಾರ್ ತಗೊಂಡ್ಬಿಡ್ಬಹುದು. ನಿಮ್ಮ ತಾಯಿಗೆ ಒಳ್ಳೇದಾಗ್ತದೆ. ನಿಮ್ಮ ಒಂದ್ ರೀತಿ ಲಕ್ಸುರಿ ಆಗಿರ್ತೀರಾ. ತುಂಬಾ ಒಳ್ಳೆ ಟೈಮ್ ಬರುತ್ತೆ. ಘನತೆ ಗೌರವ ಹೆಚ್ಚಾಗೋ ಸಮಯ. ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಇದು ಕೂಡ ಒಳ್ಳೆ ಸಮಯ. ಗುರು 4ನೇ ಮನೆ ಬಂದಾಗ. ಮತ್ತೆ ಈಗ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ನೋಡಿ, ಅಪ್ ಟು ಏನು ಜೂನ್ ವರೆಗೆ ಸ್ವಲ್ಪ ಎಫರ್ಟ್ ಹೆಚ್ಚಾಗ್ಬೇಕಾಗುತ್ತೆ. ನೀವು ಎಫರ್ಟ್ ಹಾಕ್ರಿ, ರಿಸಲ್ಟ್ ಬರುತ್ತೆ. 7.5 ಇದೆ, ಸ್ವಲ್ಪ ಕೇರ್ ತಗೊಂಡ್ಬಿಡಿ. ಗುರುಬಲ ನಿಮಗೆ ಜೂನ್ ನಂತರ, ಜೂನ್ ನಲ್ಲಿ ಬರುತ್ತೆ. ಅವಾಗ ನೀವು ತುಂಬಾ ಒಳ್ಳೇದಾಗ್ತದೆ. ಮೇಷರಾಶಿಯವರೇ, ನಿಮಗೆ ಜೂನ್ ನಿಂದ 2026 ಜೂನ್ ನಿಂದ ತುಂಬಾ ಚೆನ್ನಾಗಿದೆ. ಅಲ್ಲಿ ತನಕ ಗುರುಬಲ ಸ್ವಲ್ಪ ಮೀಡಿಯಂ ಆಗಿದೆ, ಇಲ್ವೇ ಇಲ್ಲ ಅನ್ನಲ್ಲ, ಮೀಡಿಯಂ ಆಗಿದೆ. ನಿಮಗೆ ಸಕ್ಸಸ್ ಬರ್ಲಿ, ಭಗವಂತ ನಿಮಗೆ ಆಶೀರ್ವದಿಸಲಿ. ನೋಡಿ, ಯಾವುದೇ ಪ್ರಿಡಿಕ್ಷನ್ ಆಗಿರ್ಬೋದು ವೀಕ್ಷಕರೇ, ಯಾವುದೇ ರಾಶಿ ಆಗಿರ್ಬೋದು, ಯಾವುದೇ ವರ್ಷ ಆಗಿರ್ಬೋದು, ನಿಮ್ಮ ಜಾತಕ ಚೆನ್ನಾಗಿದ್ರೆ, ನಿಮ್ಮ ಕುಂಡಲಿಯಲ್ಲಿ ಗ್ರಹಗಳು ಚೆನ್ನಾಗಿದ್ಬಿಟ್ಟಿದ್ರೆ ಇದು ಏನೂ ಮಾಡಲ್ಲ. ಯಾವ 7.5 ಏನು ಮಾಡಲ್ಲ. ಯಾವ ಗುರು ಎಲ್ಲಿದ್ರೇನು ತಪ್ಪಿಲ್ಲ, ನಿಮಗೆ ಒಳ್ಳೇದೇ ಆಗ್ತಾ ಇರುತ್ತೆ. ನಿಮ್ಮ ಜಾತಕದ ಶಕ್ತ್ಯಾನುಸಾರ ಕೂಡ ನಿಮ್ಮ ಒಂದು ಭವಿಷ್ಯ ನಡೀತಾ ಇರುತ್ತದೆ, ನಿಮ್ಮ ವರ್ತಮಾನ ನಡೀತಾ ಇರುತ್ತದೆ. ಇಷ್ಟು ಮುಂದಿನ ವರ್ಷದ ಭವಿಷ್ಯ ತಿಳಿಸಿದ್ದೇನೆ ವೀಕ್ಷಕರೇ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಿದ್ದಾರೆ. ಅವರು ತಮ್ಮ ತೊಂದರೆಗಳನ್ನ ತಿಳಿಸ್ತಾ ಇದ್ದಾರೆ. ಏನೋ ಕರ್ಮಗಳು, ಅರಿವಿಲ್ಲದ ಕರ್ಮಗಳು. ನೋಡಿ, ಅರಿವಿಲ್ಲದ ಕರ್ಮಗಳಿದ್ದಾಗ ಕೆಲವು ವಿಶೇಷ ಪೂಜೆಗಳಿದ್ದಾವೆ. ಶಿವನಿಗೆ ವಿಶೇಷವಾಗಿ ಪೂಜೆ ಮಾಡಿಸೋದ್ರಿಂದ ಆ ಅರಿವಿಲ್ಲದ ಕರ್ಮಗಳು ಕೂಡ ನಿವಾರಣೆ ಆಗ್ತದೆ. ಹಾಗೆಯೇ ನಿಮಗೆ ತಿಳಿಯದಂತೆ ಯಾರಾದ್ರೂ ವಾಮಾಚಾರ, ದುಷ್ಟಶಕ್ತಿ ಪ್ರಯೋಗ, ಆತ್ಮಗಳ ಪ್ರಯೋಗ ಮಾಡಿದ್ರೆ ಅದನ್ನೂ ಕೂಡ ತೆಗಿಲಿಕ್ಕೆ, ಅದರ ತೊಂದರೆಯನ್ನು ತಗ್ಗಿಸಲಿಕ್ಕೆ ನಾವು ನಿಮಗೆ ಸೂಕ್ತ ಸಲಹೆಯನ್ನ ನೀಡ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಸಾಕಷ್ಟು ಜನ ಕರೆ ಮಾಡಿದ್ದಾರೆ. ತಮ್ಮ ತೊಂದರೆ ತಗ್ಗಿದೆ, ಕೆಲವರು ತೊಂದರೆ ಅಂತೂ ನಿವಾರಣೆಯೇ ಆಗಿದೆ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ.